ಇಡೀ ದೇಶದಲ್ಲಿ ಚರ್ಚೆ ಆದಂಥ ಹುಬ್ಬಳ್ಳಿಯ ನೇಹಾ ಲವ್ ಜಿಹಾದ್ ಘಟನೆ ಇವತ್ತು ಕೊಲೆಗಡಕ ಜಿಹಾದಿ ಫಯಾಜನಿಗೆ ಜಜ್ಮೆಂಟ್ ಇದೆ. ಬೇಲಿನ ಸಂಬಂಧಪಟ್ಟಾಗೆ ಇವತ್ತು ಆರ್ಡರ್ ಇದೆ. ಹಾಗಾಗಿ ಸಮಾಜವನ್ನು ಮತ್ತು ಎಲ್ಲರನ್ನೂ ಜಾಗೃತಿ ಮೂಡಿಸೋಗೋಸ್ಕರ ಯಾವುದೇ ಸಂದರ್ಭದಲ್ಲೂ ಈ ಕೊಲೆಗಡಕನಿಗೆ ಫಯಾಜನಿಗೆ ಜಾಮೀನು ಕೊಡಬಾರ್ದು ಅನ್ನುವಂಥ ಬೇಡಿಕೆಯನ್ನು ನಾವು ಇಡ್ತಾ ಇದ್ದೀವಿ. ಎಲ್ಲ ಸರ್ಕಾರವೂ ಕೂಡ ಕಾನೂನನ್ನು ಪಾಲಿಸದೆ 3 ತಿಂಗಳ ಬಗೆಹರಿಸ್ತೀವಿ ಅಂತ ಹೇಳದಂಥ ಮಾನ್ಯ ಮುಖ್ಯಮಂತ್ರಿಗಳು ಮರೆತು ಬಿಟ್ಟಿದ್ದಾರೆ. ಯಾಕೆ ಅಂದರೆ ಮುಸ್ಲಿಂ. ಹಾಗಾಗಿ ನೆನಪು ಮಾಡೋಗೋಸ್ಕರ ಇಂಥವನಿಗೇನಾದರೂ ಅಕಸ್ಮಾತ್ ಇಬ್ಬರು ಮುಸ್ಲಿಂ ಲಾಯರ್ ಮೂಲಕ ಫಯಾಜನಿಗೆ ಜಾಮೀನು ಸಿಗಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಇಬ್ಬರು ಲಾಯರು ಕೂಡ ಕೊಲೆಗಡಕನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಇಸ್ಲಾಮಿನ ಮಾನಸಿಕತೆ ಏನಿದೆ ಅಂತನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟ ಆಯಿತು. ಎಂಥ ಕೊಲೆಗಡಕನಿಗೂ ಕೂಡ ಇವತ್ತು ಮುಸ್ಲಿಮರು ಇಸ್ಲಾಮಿಕ್ ಜಿಹಾದಿಗಳು ಹೇಗೆ ಬೆಂಬಲಿಸ್ತಾವೆ ಅಂತನ್ನೋದು ಇದೇ ಸಾಕ್ಷಿ. ಸೊ ಹಾಗಾಗಿ ನ್ಯಾಯಾಲಯ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ವಿನಂತಿಯನ್ನು ಮಾಡ್ತಾ ಇದ್ದೀವಿ, ಜಾಮೀನು ಕೊಡಬಾರದು. ಇವತ್ತು ಆರ್ಡರ್ ಇದೆ, ಅಕಸ್ಮಾತ್ ಜಾಮೀನು ಏನಾದರೂ ಸಿಕ್ಕಿದ್ರೆ ಅವನು ಜೈಲಿನಿಂದ ಹೊರಗೆ ಬಂದ ಮೇಲೆ ನಾವು ಕಲ್ಲಿನಿಂದ ಎಸೆಯೋರು, ಅವನು ಕೊಂದು ಹಾಕೋರು ಅಂತ ನಾನು ಹೇಳ್ತೀನಿ. ಇದನ್ನು ಬಿಡಲ್ಲ ನಾವು. ಇಷ್ಟು ಹಾಡು ಹಗಲೇ ಕೊಂದಂಥ ವ್ಯಕ್ತಿಯನ್ನು ಜಾಮೀನು ಬಿಡ್ತಾರೆ, ಅವನು ಗಲ್ಲು ಶಿಕ್ಷೆ ಆಗಬೇಕು. ಅಲ್ಲಿ ತನಕ ಯಾವುದೇ ಜಾಮೀನು ಸಿಗಬಾರ್ದು ಅಂತನ್ನುವಂಥ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಆ ಇಬ್ಬರು ಮುಸ್ಲಿಂ ಲಾಯರ್ ಕೂಡ ಅವರ ಕೇಸನ್ನು ವಾಪಸ್ ತಗೊಳ್ಬೇಕು. ಅವರಿಗೆ ನಾಚಿಕೆ ಮಾನ ಮರ್ಯಾದೆ. ಆ ಇಬ್ಬರು ವಕೀಲರ ಮನೆಯಲ್ಲಿ ಹೆಣ್ಮಕ್ಳಿಲ್ವಾ? ಆ ಹೆಣ್ಮಕ್ಳಿಗೆ ರೇಪ್ ಆಗಿ ಈ ರೀತಿ ಮರ್ಡರ್ ಆಗಿದ್ರೆ ಏನ್ ಮಾಡ್ತಿದ್ರು ನೀವು? ಸೊ ಈ ಪ್ರಶ್ನೆಯನ್ನು ಕೇಳ್ತಾ ಇವತ್ತಿನ ದಿನ BVB ಕಾಲೇಜ್ ಅಂದರೆ ಯಾವ ಕಾಲೇಜ್ನಲ್ಲಿ ನೇಹಾ ಹಿರೇಮಠ ಕೊಲೆ ಆಗಿತ್ತೋ ಅದೇ ಕಾಲೇಜಿನಿಂದ ತಹಸೀಲ್ದಾರ್ ಆಫೀಸ್ವರೆಗೆ ಹೋಗಿ ನಮ್ಮ ಆಕ್ರೋಶವನ್ನು, ನಮ್ಮ ಕಳಕಳಿಯನ್ನು, ನಮ್ಮ ವಿನಂತಿಯನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೀವಿ ಅಂತನ್ನುವಂಥದ್ದು ಹೇಳ್ತಾ ಇದ್ದೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.